ನೋಡಿ, ಈತನಿಗೆ ಇದೆಲ್ಲ ಪ್ರಾಬ್ಲಮ್ ಆದಾಗ ಫಸ್ಟಿಗೆ ಆತನಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ನೀವು ಅದನ್ನು ಕಲ್ತ್ಕೋಬೇಕು ಪ್ರತಿಯೊಬ್ಬರು ಕೂಡ, ಏನು ಮಾಡಬೇಕು ಏನು ಅಂತೇಳಿ. ಆದರೂ ರಿಪಬ್ಲಿಕ್ ಕನ್ನಡ ಏನು ಮಾಡ್ತು, ನಾವು ಸಹಾಯ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಒಬ್ಬ ಕಾರ್ಮಿಕನಿಗಾಗಿ ಅವನ ಜಾತಿ ಕೇಳಿಲ್ಲ ಸರ್, ನೀನು ಯಾರಿಗೆ ಓಟ್ ಹಾಕಿದ್ದು ಕೇಳಿಲ್ಲ ಸರ್. ಹಾಂ, ನೀನು ಯಾವ ಜಾತಿ ಕೇಳಿಲ್ಲ, ನಾವು ನೀನು ಯಾರಿಗೆ ಓಟ್ ಹಾಕಿದ್ದು ಅವ್ರ ಹತ್ರ ಅದು ಕೇಳಲಿಲ್ಲ. ಹಾಗಂತ ನೀವು ಅದು ಮಾಡ್ದ ಇದು ಮಾಡು ಅಂತಲ್ಲ. ಸರ್ಕಾರವನ್ನು ನೀವು ಯಾವ ರೀತಿ ಚಾಟಿ ಬೀಸಬೇಕು ಅಂತಂದರೆ ಕೇವಲ ಓಟ್ ಹಾಕಿ ಸುಮ್ಮನೆ ಇರೋದಲ್ಲ. ಅವನು ಕಾಂಗ್ರೆಸ್ BJP ಮಣ್ಣು ಮಸಿ ಯಾವುದೋ ಕೆಲಸ ಮಾಡಯ್ಯ ಅಂತೇಳಿ. ಇದು ನಮ್ಮ ಸಮಾಜ, ಇದು ನಮ್ಮ ರಾಜ್ಯ, ಇದು ನಮ್ಮ ದೇಶ. ಆಯಿತಾ? ಕನ್ನಡದ ವಿಚಾರ ಬಂದಾಗ ಕನ್ನಡ ಅಂತ ಮಾತಾಡ್ತೀವಿ. ಹಾಗಂತ ತಮಿಳು ತೆಲುಗು ಅದರ ವಿರೋಧಿಗಳಲ್ಲ. ಭಾರತ ಬಂದಾಗ ಎಲ್ಲ ಒಂದೇ ನಮಗೆ. ಜಮ್ಮು ಕಾಶ್ಮೀರ ಇನ್ನೊಂದು ರಾಜ್ಯ ಅಲ್ವಾ? ಜಮ್ಮು ಕಾಶ್ಮೀರ ಬೇಡ ನಮಗೆ ಭಾರತಕ್ಕೆ? ಬಿಡ್ತೀವ ನಾವು? ಹಾಂ, ವಿಶೇಷ ಆರ್ಟಿಕಲ್ ತೆಗೆದಾಗ ಕುಣಿದು ಕುಪ್ಪಳಿಸಿಲ್ವ? ಯಾಕೆಂದರೆ ಅದು ನಮಗೆ ಸೇರತ್ತೆ ಅಂತ, ಮತ್ತೇನಲ್ಲ. ನಾವು ಓಟ್ ಹಾಕಿದ್ವಿ, ಅವನು ಏನು ತಿಪ್ಪರ್ಲಾಗ ಹೊಡೀಲಿ ಮತ್ತೊಂದಾಗಲಿ, ಕಟ್ಟಡ ಕಾರ್ಮಿಕ ಇಲಾಖೆ ಕೇಳಬೇಕು ಇಲ್ಲಿ ಇದ್ದಾರೆ ಯಾಕೆ ಬರ್ತಿಲ್ಲ ದುಡ್ಡು ಅವರಿಗೆ ಮತ್ತೊಂದು. ನಾವೇನು ಮಾಡಿದ್ವಿ? ಬಿಡಲಿಲ್ಲ. ನಂಬರ್ 1 ದೃಶ್ಯ ನಂಬರ್ 1 ಕಾರ್ಮಿಕ ಇಲಾಖೆಗೆ ಕರೆದುಕೊಂಡು ಹೋದ್ವಿ. ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಕಾರ್ಮಿಕ ಇಲಾಖೆಗೆ. ಆಯಿತಾ? ಕ್ಯಾಮ್ರಾನ ತಗೊಂಡು ಹೋದ್ವಿ. ಈಗ ನೀವು ಕರೆ ಮಾಡಿ ಮಾತಾಡ್ಬೋದು ನಮ್ಮ ಜೊತೆ. ಆಮೇಲೆ ಅಧಿಕಾರಿ ಕಾವೇರಿಯಿಂದ ಮೇಲಧಿಕಾರಿಗೆ ಪತ್ರ ಬರೆಯೋಂಗೆ ಮಾಡಿದ್ವಿ. ಇವರು ಕಾವೇರಿ ಮೇಡಮ್ ಅವ್ರು ಹೇಳಿದರು, ನಮ್ಗೆ ಗೊತ್ತಿರಲಿಲ್ಲ, ಕರ್ಕೊಂಡು ಹೋದ್ವಿ. ಏನಿದೆ ನಿಮ್ಮದು ರೂಲ್ಸು ಮಾಡಿಸಿದ್ವಿ. ನಾನು ಹೇಳೋದು, ನೀವು ಇದ್ದೀರಲ್ಲ ರಾಜಕಾರಣಿಗಳ ಜೊತೆ ಬರ್ತಿರಲ್ಲ, ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತ ಅಂದ್ಕೊಂಡೆ ಹಿಂದ್ಗಡೆಯಿಂದ 500 ರೂಪಾಯಿ ಕೊಡ್ತೀನಿ, ಬಿರಿಯಾನಿ ಕೊಡ್ತೀನಿ, ಮತ್ತೊಂದು ಕೊಡ್ತೀನಿ, ಮೂಗುಬಟ್ಟು ಕೊಡ್ತೀನಿ ಅಂತೇಳಿ. ಅವ್ರು ಇದನ್ನು ಮಾಡಬೇಕು. ಅಣ್ಣನಿಗೆ ಓಟ್ ಹಾಕಿದ್ದಾರೆ, ಅಕ್ಕನಿಗೆ ಓಟ್ ಹಾಕಿದ್ದಾರೆ, ಬನ್ನಿ ಕರ್ಕೊಂಡು. ನಾವು ಮಾಡಿದಾಗ ಕಾಣ್ತಾ ಇಲ್ವ ನಿಮಗೆ? ರಾಜಕಾರಣಿಗಳ ಹಿಂದಿಂದ ಬರ್ತಾರಲ್ಲ ಅವ್ರಿಗೆ ಈ ಥರ ಹೇಳಿ, ನೋಡಿ ರಿಪಬ್ಲಿಕ್ ಕನ್ನಡ ಹಿಂಗೆ ಮಾಡ್ತಾ ಇದ್ದಂಗೆ ಮಾಡಪ್ಪ ಹೋಗಿ ಅಂತ. ಕಾವೇರಿ ಮೇಡಮ್ ಹತ್ರ ಹೋದ್ವಿ, ಅವ್ರ ಹತ್ರ ಪತ್ರ ಬರೆಸಿದ್ವಿ, ಅವ್ರ ಮೇಲಧಿಕಾರಿಗೆ ಪತ್ರ ಬರೆದ್ರು. ಆಯಿತಾ? ಇದು ಪ್ರೊಸೀಜರ್ ನಾನು ಹೇಳ್ತಿರೋದು, ಪ್ರತಿಯೊಂದಕ್ಕೂ ಆಗುತ್ತೆ. ಕಾರ್ಮಿಕ ಸಚಿವರಿಂದ ಪರಿಹಾರದ ಭರವಸೆ ಅವತ್ತೇ ಸಿಕ್ಕಿದ್ದು ನಿಜವಾಗಿ. ಯಾರು ಕೇಳಿದ್ವಿ? ನಮ್ಮ ರಿಪೋರ್ಟ್ರ್ ಇನ್ನೊಂದು ಕಡೆ ಇದ್ದಾರೆ, ಎಲ್ಲೋ ಬೀದರೋ ಮತ್ತೊಂದು ಎಲ್ಲೋ ಒಂದು ಇದ್ದಾರೆ. ಯಾರು? ಸಂತೋಷ್ ಲಾಡ್ ಸರ್, ಈ ಪ್ರಾಬ್ಲಮ್ ಹಿಂಗಿದೆ. ಅವರು ಭರವಸೆ ಕೊಟ್ಟರಿಲ್ಲ, ನಾನು ಮಾಡಿಕೊಡ್ತೀನಿ ಅಂತೇಳಿ. ಅಲ್ಲಿಗೆ ಬಿಡಲಿಲ್ಲ. ಇದನ್ನು ನಾವೆಲ್ಲ ಮಾಡಬೇಕಾಗಿರೋದು. ತೋರಿಸ್ದೇನೆ ಬೈರಿ. ನಿಮಗೆ ನಮ್ಮನ್ನು ಬೈಯೋ ರೈಟ್ಸ್ ಕೂಡ ಇದೆ. ನಾವಿದನ್ನು ತೋರಿಸೋದು ಯಾಕೆ ಗೊತ್ತಾ? ಇದನ್ನು ನಾವೆಲ್ಲ ಮಾಡಬೇಕಾಗಿರೋದು. ಅಲ್ಲಿ MLA ಹಿಂದೆ, ಗ್ರಾಮ ಪಂಚಾಯತಿ ಮೆಂಬರ್ ಹಿಂದೆ ಬಂದಿರ್ತಾರಲ್ಲ, ಅವ್ರು ಕೇಳಬೇಕು, ಯಾಕಯ್ಯ ಕೆಲವ್ರು ಹೇಳ್ತಾರಲ್ಲ, ಯಾವುದೋ ಆಯುಷ್ಮಾನ್ ಕಾರ್ಡ್ ಕೇಂದ್ರ ರಾಜ್ಯ ಇದೆ ಅಂತೇಳಿ. ಕಾಲರ್ ಹಿಡಿದು ಕೇಳಬೇಕು, ಎಲ್ಲಿ ನೋಡಿ ಇವ್ರಿಗೆ ಹುಷಾರಿಲ್ಲ, ಕರ್ಕೊಂಡೋಗಿ ಓಟಿಗೆ ಬಂದೆಲ್ಲ ಅವತ್ತು ಮಾಡಿ. ಅದನ್ನು ನಾವಿಲ್ಲಿ ಬಿಡಲಿಲ್ಲ. ವೈದ್ಯರ ಬಳಿಗೆ ಕರ್ಕೊಂಡು ಹೋದ್ವಿ, ವೈದ್ಯರ ಬಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ, ವೀಕ್ಷಕರ ಆಸ್ಪತ್ರೆಗೆ. ಹಾಗಂತ ನಮ್ಮ ಬಳಿ 1000 ಜನ ಬರ್ತಾರೆ, ಎಲ್ಲನೂ ಕರ್ಕೊಂಡು ಹೋಗೋಕ್ಕಾಗಿದ್ರೆ ನಾವೊಂದು ಪೂರಕವಾಗಿ ಹೇಳ್ತಾ ಇದ್ದೀವಿ ನಿಮಗಷ್ಟೇ. ಆಮೇಲೆ ಶೇಕಡ ನೋಡಿ, ಕಾವೇರಿ ಬಳಿ ಕರ್ಕೊಂಡು ಹೋದ್ವಿ. ಎಲ್ಲಿ? ಕಾರ್ಮಿಕ ಇಲಾಖೆ ಕರ್ಕೊಂಡು ಹೋದ್ವಿ. ಅಧಿಕಾರಿಯಿಂದ ಮೇಲಧಿಕಾರಿ ಪತ್ರ ಬರೆಸಿದ್ವಿ. ಆಮೇಲೆ ಕಾರ್ಮಿಕ ಸಚಿವರನ್ನ ಭೇಟಿಯಾಗಿ ಏನು ಸರ್ ಇದು ಅಂತ ಕೇಳಿದ್ವಿ. ಈಗ ವೈದ್ಯರ ಬಳಿ ಕರ್ಕೊಂಡು ಹೋದ್ವಿ. ಶೇಕಡ 80% ಅಂಗವೈಕಲ್ಯದ ವರದಿಯನ್ನು ಕೊಟ್ಟರು. ಈಗ ಅಂಗವೈಕಲ್ಯ ಮಾಹಿತಿ ಪಡೆದ RI ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟ್ರಾ? ಹಿಂಗೆ ಅದು? ಹಾಂ, ಓಕೆ, ರೆವಿನ್ಯೂ ಇನ್ಸ್ಪೆಕ್ಟರ್. ಪಿಂಚಣಿ ಕಾರ್ಡ್ ಕೊಟ್ಟರು. ಸುಮಂತ್ರ ಕಾಳಿ ಏನು ರಜನಿಕಾಂತ್ ಪಿಕ್ಚರಲ್ಲಿ ಮಾತ್ರ ಅಲ್ಲ, ನಮ್ಮ ಸೂಪರ್ 3 ಇದೆಲ್ಲ ನಡೆಯುತ್ತೆ. ರಜನಿಕಾಂತ್ ಪಿಕ್ಚರಲ್ಲಿ ಹಿಂಗೆ ಹೇಳಿದ ತಕ್ಷಣ ನಾವು ಹೊರದೊಡ ಸಣ್ಣ 100 ದೊಡವೆ ಸಣ್ಣ ಮಾದರಿ ಅಂತ ಹೇಳ್ದಂಗಲ್ಲ ಅದು. ಇಲ್ಲಿ ನೋಡಿ, ಇಲ್ಲಿ ಕರ್ಕೊಂಡೋದ್ವಿ, ಕೆಲಸ ಆಯಿತು. ಆಶಾ ಸಿನಿಮಾದಲ್ಲಿ ಅದನ್ನೇ ವಿಷ್ಣುವರ್ಧನ್ ಅವರು ಮಾಡಿದರು. ನಾನು 1 ಸಲ ಹೇಳಿದರೆ 100 ಸಲ ಹೇಳ್ದಂಗೆ ಅಂತೇಳಿ. ಕೋಟಿಗೊಬ್ಬ ಸಿನಿಮಾದಲ್ಲಿ ಪಾಷಾ ಅಂತ. ಬಟ್ ರಜನಿಕಾಂತ್ ಮಾಡಿದ್ದು ಅದನ್ನು. ಅದಕ್ಕಿಂತ ಮೊದಲು ಅಮಿತಾಬ್ ಬಚ್ಚನ್ ಮಾಡಿದ್ರು, ಅದು ಯಾರಿಗೂ ಗೊತ್ತಿಲ್ಲ. ಹಮ್ ಅಂತ ಒಂದು ಪಿಕ್ಚರ್ ಬಂದಿತ್ತು, ಆಯಿತಾ? ಅದರಲ್ಲಿ ರಜನಿಕಾಂತ್ ಮಾಡಿದ ರೋಲನ್ನು, ವಿಷ್ಣುವರ್ಧನ್ ಮಾಡಿದ ರೋಲನ್ನು ಅಮಿತಾಬ್ ಬಚ್ಚನ್ ಮಾಡಿದರು.
ತಮಿಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದಾರೆ ಹೇಳಿ, ಶಶಿಕುಮಾರ್. ಕೋಟಿಗೊಬ್ಬದಲ್ಲಿ ಅಭಿಜಿತ್ತು. ಹಮ್ ಪಿಕ್ಚರ್ ಇದೆಯಲ್ಲ, ಹಮ್ ಪಿಕ್ಚರ್ ಅಮಿತಾಬ್ ಬಚ್ಚನ್ ಮಾಡಿದ್ರಲ್ಲ, ಅದರಲ್ಲಿ ಪೊಲೀಸ್ ಆಫೀಸರ್ ಯಾರು ಮಾಡಿದ್ದು ಗೊತ್ತಾ? ರಜನಿಕಾಂತ್. ಆ ಹಮ್ ಪಿಕ್ಚರಲ್ಲಿ ಬರುತ್ತೆ, ಜುಮ್ಮಾ ಜುಮ್ಮಾ ದೇ ಹಾಡು ಅದರಲ್ಲಿ ಬರೋದು. ನಾನು ಯಾಕೆ ಹೇಳಿದೆ ಅಂತಂದರೆ, ನಾವು ಒಂದು ಸಲ ಹೇಳಿದರೆ ಅದನ್ನು ಮಾಡೋ ತನಕ ಬಿಡೋದಿಲ್ಲ ಅಂತಷ್ಟೇ, ಬೇರೇನಿಲ್ಲ. ಕೆಲಸ ತುಂಬ ಇದೆ. ಅಲ್ಲಿಗೋದ್ವಿ, ಇಲ್ಲಿಗೋದ್ವಿ, ಮತ್ತೊಂದು ಹೋದ್ವಿ, ಅಂಗವೈಕಲ್ಯದ ಮಾಹಿತಿ ಪಡೆದ. ಯಾಕೆಂದರೆ ರಜನಿಕಾಂತ್ ಪಿಕ್ಚರಲ್ಲಿ ಹಂಗೆ ಆಗತ್ತಲ್ಲ, ಹಾಂ, ಹಿಂಗೆ ಮಾಡಿದ ತಕ್ಷಣ ಆಗಿಬಿಡುತ್ತೆ. ಅದನ್ನು ನಾವು ತೋರಿಸ್ತಾ ಇದ್ವಿ ಅಷ್ಟೇ. ಅದು 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 ರೀಲ್, ಇದು ರಿಯಲ್. ಪಿಂಚಣಿ ಕಾರ್ಡಿನ ತಹಶೀಲ್ದಾರ್. ಸೂಪರ್ 3ಗೆ ಥ್ಯಾಂಕ್ಸ್ ಹೇಳಿದ ಶೇಷಪ್ಪ. ಓಕೆ, ಆಮೇಲೆ ಸೂಪರ್ 3 ಕೆಲಸಕ್ಕೆ ಎಲ್ಲರೂ ಶಬಾಷ್ ಹೇಳ್ತಾರೆ. ಈಗ ನಿಮ್ಮ ಆಮೇಲೆ ನಾನೆಲ್ಲರೂ ಕೂಡ ಕಾವೇರಿ ಕಾರ್ಮಿಕ ಅಧಿಕಾರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್ ನಿಮಗೆ. ಆ್ಯಂಡ್ ಪ್ರವೀಣ್ ಮಡಿಕೇರಿ ತಹಶೀಲ್ದಾರ್, ಥ್ಯಾಂಕ್ ಯು ಸರ್. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಥ್ಯಾಂಕ್ ಯು. ಈಗ ಮಡಿಕೇರಿ ರಿಪೋರ್ಟರ್ ಅನು ಕಾರ್ಯಪ್ಪ ರೆಡಿದ್ದಾರೆ. ಅನು ಕಾರ್ಯಪ್ಪ ಅವರಿಗೆ ಮೊನ್ನೆ ಅವಾರ್ಡ್ ಕೂಡ ಬಂತು. ಓಕೆ, ಇಂಥ ಕೆಲಸಗಳಿಗೆ ಬರೋದು. ಎಸ್ ಅನು ಕಾರ್ಯಪ್ಪ, ಈಗ ನಿಮ್ಮ ಸರದಿ ಹೇಳಿ. ಜಯಪ್ರಕಾಶ್, ಶೇಷಪ್ಪ ಹರೀಶ್ ಅಂತ ಹೇಳಿ ಒಂದು ಕೈಕಟ್ಟಾಗಿ ನಿಂತರು. ಅವರಿಗೆ ನಾವು ನೆರವಾದ್ವಿ. ನಮ್ಮ ಸೂಪರ್ 3ಯಲ್ಲಿ ವರದಿ ಪ್ರಸಾರವಾಗಿತ್ತು. ನಂತರ ಅದರ ಹಿಂದೆ ಬಿದ್ದು ಅವರನ್ನು ಕರ್ಕೊಂಡು ಹೋದ್ವಿ. ಮೊದಲು ಕರ್ಕೊಂಡು ಹೋಗಿದ್ದು ಕಾರ್ಮಿಕ ಇಲಾಖೆಗೆ. ಕಾರ್ಮಿಕ ಅಧಿಕಾರಿ ಕಾವೇರಿ ಅಂತ ಇದ್ದಾರೆ. ಅವರು ಈಗ ಮೇಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಅವರು ಇಲ್ಲಿ ಅವರಿಗೆ ಪರಿಹಾರ ಕೊಡಲಿಕ್ಕೆ ಆಗಲ್ಲ. ಮೇಲಾಧಿಕಾರಿಗಳು ಬೆಂಗಳೂರು ಮಟ್ಟದಲ್ಲಿ ಒಂದು ಸಭೆ ಆಗುತ್ತಂತೆ. ಆ ಸಭೆಯಲ್ಲಿ ಅವರು ಚರ್ಚೆ ಮಾಡಿ ಇವರಿಗೆ ಕೊಡಬಹುದಾ ಏನು ಅಂತ ಹೇಳಿ ನಿರ್ಧಾರ ಮಾಡ್ತಾರಂತೆ. ಆದಷ್ಟು ಕೊಡಲೇಬೇಕಂತೇಳಿ ಇವರು ಪತ್ರವನ್ನು ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ 2,000 ರೂಪಾಯಿ ತಿಂಗಳು 2,000 ರೂಪಾಯಿ ಬರುವಂಗೆ ಕೂಡ ಕೊಡಬೇಕಂತ ಹೇಳುವಂಥ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಕಾರ್ಮಿಕ ಕಾರ್ಡ್ ಕೂಡ ಮಾಡಿಕೊಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಆದಷ್ಟು ಅಷ್ಟು ಬೇಗ ಆಗಲ್ಲ, ಸ್ವಲ್ಪ ಸಮಯ ತಗೊಳ್ತಾರೆ ಅಂತೇಳಿ ಅವರು ಹೇಳಿದ್ದಾರೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಅವರಿಗೆ ಈ ಅಂಗವೈಕಲ್ಯ ಆದ್ದರಿಂದ ಅವರಿಗೆ ಒಂದು ಪಿಂಚಣಿ ಬರುವಂಥ ವ್ಯವಸ್ಥೆ ಆಗಬೇಕಿತ್ತು. ಅದರಿಂದ ನಾವು ಅವರನ್ನು ನಮ್ಮ ಸುದ್ದಿ ಪ್ರಸಾರವಾಗಿ 2 ದಿವಸದಲ್ಲಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಕೂಡ ವೈದ್ಯರು ಪರೀಕ್ಷೆ ಮಾಡಿ 80% ಅಂಗವೈಕಲ್ಯ ಇದೆ ಅಂತ ಹೇಳುವಂಥ ಆರೋಗ್ಯ ಕಾರ್ಡ್ ಅವ್ರಿಗೆ ಕೊಟ್ಟರು. ಅದನ್ನು ತೆಗೆದುಕೊಂಡು ಹೋಗಿ ಆರೈಗೆ ತಲುಪಿಸಿ ಮತ್ತೆ ಅಲ್ಲಿ ಕೂಡ ಆದಷ್ಟು ಬೇಗ ಪಿಂಚಣಿ ಕಾರ್ಡ್ ವ್ಯವಸ್ಥೆಯನ್ನು ಮಾಡಿ ತಹಸೀಲ್ದಾರ್ ಅವರು ಪ್ರವೀಣ್ ಅಂತ ಹೇಳಿ ಮಡಿಕೇರಿ ತಹಸೀಲ್ದಾರ್ ಅವರು ಪಿಂಚಣಿ ಕಾರ್ಡನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ. ಮುಂದಿನ ತಿಂಗಳಿಂದ ಅವರಿಗೆ 1,400 ರೂಪಾಯಿ ಅವರ ಬ್ಯಾಂಕಿಗೆ ಜಮೆ ಆಗುತ್ತೆ ಪಿಂಚಣಿ ಕಾರ್ಡ್ ಮೂಲಕ. ಇದಿಷ್ಟು ವ್ಯವಸ್ಥೆ ಸದ್ಯಕ್ಕೆ ಆಗಿರುವಂಥದ್ದು ಜಯಪ್ರಕಾಶ್. ಓಕೆ, ಅನುಕಾರ್ಯಪ್ಪ ಭಯಂಕರ ಹೀರೋ ಆಗ್ಬಿಟ್ರಲ್ರಿ. ಇನ್ನು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟು MLA ಆಗ್ಬಿಟ್ಟು ನಮ್ಮ ರಿಪೋರ್ಟರ್ ಕಡಿಮೆ ಆಗ್ತಾರೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಸದ್ಯಕ್ಕೆ. ಥ್ಯಾಂಕ್ ಯು ವೆರಿ ಮಚ್, ಅದ್ಭುತ ಕೆಲಸ. ಈಗ ಶೇಷಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದೆ. ಶೇಷಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಸರ್. ಇಷ್ಟ ಆಗುತ್ತೆ ಅನ್ಕೊಂಡಿದ್ರಾ? ಇಲ್ಲ ಸರ್, ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಅವತ್ತು ನಿಮ್ ಜೊತೆ ಮಾತಾಡ್ತೀವಿ ಕೂಡ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ. ಸರಿ ಬೈದೀನಿ ನಿಮಗೆ ನಾನು. ಹೌದು ಸರ್, ಹೌದು ಸರ್. ಅಲ್ವಾ? ಹೌದು ಸರ್. ಬೈದು ಅಂತಂದ್ರೆ ತಕ್ಷಣ ಬಿಟ್ಬಿಡ್ತೀವಿ ಅಂತಲ್ಲ. ಇಲ್ಲ ನೀವು ಕೂಡ ಜಾಗ್ರತೆಯಲ್ಲಿ ಇರ್ಬೇಕಲ್ವಾ? ಹೌದು ಸರ್, ಹೌದು. ನಿಮ್ಮ ಜಾಗ್ರತೆಗೆ ಕೈ ಯಾರಾದ್ರೂ ಬಂದ್ರ ಕೈ ಕೊಡ್ಲಿಕ್ಕೆ? ಇಲ್ಲ ನಿಮ್ಮ ಜಾಗ್ರತೆಯಲ್ಲಿ ನೀವು ಇರ್ಬೇಕಿತ್ತಲ್ವಾ? ಹೌದು ಸರ್. ಅದಾದ ನಂತರ ಯಾರಾದ್ರೂ ಬಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ? ರಿಪಬ್ಲಿಕ್ ಚಾನೆಲ್ ಇಂದ ಎಲೆಕ್ಷನ್ ಟೈಮಲ್ಲಿ ಬಂದಿರ್ತಾರಲ್ಲ, ಅಣ್ಣನಿಗೆ ಓಟ್ ಹಾಕಿ ಅಕ್ಕನಿಗೆ ಓಟ್ ಹಾಕಿ ಅಂತ ಬಂದ್ರ? ಇಲ್ಲ ಸರ್. ಯಾರು ಬಂದಿದ್ದು? ಇಲ್ಲ, ಅನುಕಾರ್ಯಪ್ಪ ಸರ್ ಬಂದಿದ್ರು. ಹಾಗಂತ ನಾವು ಬಂದ್ವಿ ನಮಗೆ ಜೈ ಹೇಳಿಂತಲ್ಲ. ನೆಕ್ಸ್ಟ್ ನೀವು ಕೇಳಬೇಕಾದ್ರೂ ನಾನು ಜನಸಾಮಾನ್ಯರಿಗೆ ಹೇಳ್ತಿರೋದು, ಮಾಡಬೇಕಾಗಿರೋದು ರಾಜಕಾರಣಿಗಳು. ಆಯ್ತು, ಖುಷಿಯಾಗಿದ್ದೀರಾ? 1,400 ಬರುತ್ತೆ. ಹೌದು ಸರ್, ತುಂಬಾ ಖುಷಿ ಆಯ್ತು. ಅಂದ್ರೆ ನಾನೀಗ ಏನಾರು ಒಂದು ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು ಸಮೇತ ನಮ್ಮ ಅನುಕಾರ್ಯಪರ್ ಸರ್ ಅವರು ನನಗೆ ಕಾಲ್ ಮಾಡಿ, ಇಲ್ಲ ನೀವು ಇವತ್ತು ಬರಲೇಬೇಕು, ಇಂಥ ಕಡೆಗೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಒತ್ತಾಯದಿಂದನೇ ಕರ್ಕೊಂಡೋಗಿ ಅದು ಏನುಂಟು ಅದ್ರದ್ದು ಎಲ್ಲ ಸಹ ನನಗೆ ಮಾಡಿಕೊಟ್ಟಿದ್ದಾರೆ. ಅಂಗವಿಕಲದು ಮೊನ್ನೆ ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ನಾವು ಡೈರೆಕ್ಟ್ ಮಾತಾಡಿ ಅಲ್ಲಿ ಸಹ ಅವ್ರ ಕೈನಲ್ಲಿ ನಮಗೆ ಕೊಡಿಸಿ ಇನ್ನು ತಿಂಗಳಿಗೆ 1,400 ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿ ಅದು ಸಹ ಆಗಿ ಲಾಸ್ಟಿಗೆ ಈಗ ಇವತ್ತು ಸಹ ಕಾಲ್ ಮಾಡಿದ್ರು ಸರ್. ಇವತ್ತು ಕಾಲ್ ಮಾಡಿ ಇವತ್ತು ಸಹ ಹಂಗೇನೆ ಹೇಳಿದ್ದಾರೆ. ಅಂದ್ರೆ ಥ್ಯಾಂಕ್ ಯು. ನೋಡಿ, ಶೇಷಪ್ಪ ಹರೀಶ್ ಇಷ್ಟು ಖುಷಿಯಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ರಿಪೋರ್ಟರ್ MLA ಅಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ. ಆಯಿತು, ನಮ್ಮ ವ್ಯಾಪ್ತಿಗೆ ಏನಿರೋದು? ನಮಗೇನು ಅಧಿಕಾರ ಇದೆಯಾ ಅದಕ್ಕೆ? ಇಲ್ಲ, ತೋರಿಸ್ಬೋದಷ್ಟೇ. ಅಧಿಕಾರ ಇದ್ದವ್ರು ಮಾಡಬೇಕಲ್ಲ. ಯಾಕಯ್ಯ ಕೊಡ್ಸಪ್ಪ ಹೇಳಿ ಯಾರು ಹೇಳಬೇಕು? MLA ಹೇಳಬೇಕು, ಮಂತ್ರಿಗಳು ಹೇಳಬೇಕು. ಯಾಕೆ ಆಗ್ತಿಲ್ಲ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ 224 ತಾಲೂಕುಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ನಿಮ್ಮ ಸುದ್ದಿಯಿಂದ ತುಂಬಾ ಜನರ ಜೀವನನೇ ಬದಲಾಗಿದೆ ಸರ್. ಒಬ್ಬೊಬ್ಬರಿಗೆ ಅನ್ನ ಸಿಗ್ತಿರ್ಲಿಲ್ಲ, ಒಬ್ಬೊಬ್ಬರಿಗೆ ಮನೆ ಇಲ್ಲ, ಒಬ್ಬೊಬ್ಬರಿಗೆ ಪೆನ್ಷನ್ ಇಲ್ಲ, ಒಬ್ಬೊಬ್ಬರಿಗೆ ಕರೆಂಟು, ಮನೆ ಮತ್ತೆ ವಾಹನಗಳು ಎಲ್ಲ ಮಾಡಿಸಿದಾರೆ ಸರ್. ಈ ಸೂಪರ್ 3 ಅಂತಂದ್ರೆ
ಹೆಂಗಂತಂದ್ರೆ ಇಡೀ ಒಂದು ಮ್ಯಾಜಿಕ್ ಅಂತಂದ್ರೆ ಒಂದು ಫಿಲ್ಮಿ ರೀತಿಯಲ್ಲಿ ಕೆಲಸಗಳಾಗತ್ತಲ್ಲ, ಆ ರೀತಿ ಆಗುತ್ತೆ ಸರ್ ನಿಮ್ಮಲ್ಲಿ ಕೆಲಸಗಳು. ನಾನು ತುಂಬಾ ನೋಡ್ತಾ ಇರ್ತೀನಿ. ಯಾಕೆಂತಂದ್ರೆ ಸೂಪರ್ 3 ಅಂದ ಕೂಡಲೇ ಎಲ್ಲಾ ಅಧಿಕಾರಿಗಳು ಗಡಗಡ ನಡುಕ್ತಾರೆ. ಯಪ್ಪ ಬ್ಯಾಡ ಸುದ್ದಿ ಬಂದ್ರೆ ಸುಮ್ನೆ ಇದು ಮಾಡ್ಬಿಡ್ತಾರೆ ಅಂತ ಹೇಳಿ. ನೀವು ಇನ್ನೂ ಸುದ್ದಿ ಬರ್ತಾ ಇದ್ರೆ ಕ್ಯಾಮ್ರಾ ತಗೊಂಡ್ರೆ ಸಮಸ್ಯೆ ಕ್ಲಿಯರ್ ಮಾಡ್ಬಿಡ್ತಾರೆ ಸರ್. ಅಂತ ಘಟನೆಗಳು ತುಂಬಾ ಆಗಿದಾವೆ. ಸೊ ಇವತ್ತೇನ ಇವರಿಗೆ ಕೈ ಕಟ್ಟಾಗಿತ್ತು, ಅವ್ರಿಗೆ ಒಂದು ಲೇಬರ್ ಕಾರ್ಡ್ ಮಾಡಿಸಿ ಅವರಿಗೆ ಪೆನ್ಷನ್ ಮಾಡಿಸಿದ್ರಲ್ಲ, ರಿಯಲಿ ಹ್ಯಾಟ್ಸ್ ಅಪ್ ಸರ್. ಯಾಕೆಂತಂದ್ರೆ Yes. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದೇ ರೀತಿ ಮುಂದುವರಿಲಿ. ನಮ್ಮ ಭೀಮರೆಡ್ಡಿ support ಅವ್ರ ಯಾವಾಗ್ಲೂ- ಮಾತನ್ನು ಹೇಳಿದ್ರಿ, ಸೂಪರ್ 3 ಬಂದಾಗ ಯಾಕಪ್ಪ ಬೇಕು ಅಂತೇಳಿ ಕೆಲಸ ಮಾಡಿಬಿಡ್ತಾರೆ ಅಂತೇಳಿ. ನಮ್ಮ ಆಶಯ ಇರೋದು, ನಾವು ಆರಿಸಿ ಕಳಿಸಿದಂಥ MLA ಬಂದರೆ ಏನಪ್ಪ ಮಾಡಿಬಿಡ್ತಾರೆ ಅನ್ನೋಂಥ ಭಯ, ಮಂತ್ರಿಗಳು ಬಂದರೆ ಏನಪ್ಪ ಇವರ ಕೆಲಸ ಆಗಿಲ್ಲ ಅಂತೇಳಿ ನಮ್ಮನ್ನು ಬೈತಾರೆ ಅನ್ನೋಂಥ ಭಯ, ಅವರ ಭಯ ಇರಬೇಕು. ನಾವಿದು ಸ್ಯಾಂಪಲ್ ಅಷ್ಟೇ, ಇದು ನಮ್ಮ ಭಯ ಇರೋದಲ್ಲ. ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವರ ಭಯ ಇರಬೇಕು. ಜನರಿಗಾಗಿ ಕೆಲಸ ಮಾಡಿಲ್ಲ ಅಂದರೆ ಒಗಿದು ಉಪ್ಪಿನಕಾಯಿ ಹಾಕ್ತಾರೆ ಅಂತೇಳಿ. ನಾವು ಅದರ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ಅಷ್ಟೇ. ಬಟ್ ನಮ್ಮ ಕಾರ್ಯ ಇದೇ ಥರ ಮುಂದುವರಿಯುತ್ತೆ. ಥ್ಯಾಂಕ್ ಯು, ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ಗೆ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.